ಎಸ್ ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ದರ್ಶನ. ನರೇಗಾದಡಿ ರಸ್ತೆ ನಿರ್ಮಾಣ ಬರೀ ಕಳಪೆಯ ದರ್ಶನವಾಗ್ತಾ ಇದೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿಗೆ ಸೇರಿದಂತಹ ಗ್ರಾಮದಲ್ಲಿ ಇಂತಹ ಒಂದು ಘಟನೆ ಕಂಡು ಬರ್ತಾ ಇದೆ. ಹ್ಯಾಳ್ಯ ಗ್ರಾಮದಿಂದ ಸಂಗಮೇಶ್ವರ ಗ್ರಾಮಕ್ಕೆ ಸೇರುವಂತಹ ರಸ್ತೆ ಇದಾಗಿರುವಂತದ್ದು. ಇನ್ನು ನರೇಗಾದಡಿಯ ರಸ್ತೆಗೆ ಜೆಸಿಬಿ ಯಂತ್ರಗಳ ಬಳಕೆಯನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಲೇಬರ್ಗಳನ್ನ ಬಳಸದೆ ರಸ್ತೆಯ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಜನರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಎಸ್ ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ನರೇಗಾದಡಿ ರಸ್ತೆಯ ನಿರ್ಮಾಣವಾಗಿರುವಂತದ್ದು. ಈ ಒಂದು ರಸ್ತೆಯ ನಿರ್ಮಾಣದಲ್ಲಿ ಬರೀ ಕಳಪೆಯ ದರ್ಶನವಾಗ್ತಾ ಇದೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿಗೆ ಸೇರಿರುವಂತಹ ಗ್ರಾಮದಲ್ಲಿ ಈ ರೀತಿಯಾಗಿ ಕಳಪೆ ಮಟ್ಟದಲ್ಲಿ ರಸ್ತೆಯ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ನರೇಗಾದಡಿಯ ರಸ್ತೆಗೆ ಜೆಸಿಬಿ ಯಂತ್ರಗಳ ಬಳಕೆಯನ್ನ ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಲೇಬರ್ಗಳನ್ನ ಬಳಸದೆ ರಸ್ತೆಯ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಎಂಬುದಾಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಜರುಗಿಸಲು ಆಗ್ರಹಗಳು ಕೂಡ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹ್ಯಾಳ್ಯ ಗ್ರಾಮ ಪಂಚಾಯಿತಿಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬರ್ತಾ ಇದೆ. ಹ್ಯಾಳ್ಯ ಗ್ರಾಮ ಪಂಚಾಯಿತಿ ಹಾಗೂ ಸಂಗಮೇಶ್ವರ ಗ್ರಾಮಕ್ಕೆ ಹೊರಡುವ ಮಾರ್ಗದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಜನರು ಆರೋಪಿಸ್ತಾ ಇರುವಂತದ್ದು. ಇನ್ನು ನರೇಗಾದಡಿ ನಿರ್ಮಾಣ ಮಾಡುತ್ತಿರುವಂತಹ ರಸ್ತೆಗೆ ಲೇಬರ್ಗಳನ್ನ ಬಳಸದೆ ಕೇವಲ ಜೆಸಿಬಿ ಯಂತ್ರಗಳನ್ನ ಬಳಸಲಾಗ್ತಾ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ದೂರಿರುವಂತದ್ದು. 100ರಿಂದ 150 ಮೀಟರ್ಗಳಷ್ಟು ರಸ್ತೆಯ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಕೈ ತೊಳೆದುಕೊಂಡಿದ್ದಾರೆ ಇಲ್ಲಿನ ಅಧಿಕಾರಿಗಳು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕಳಪೆ ಕಾಮಗಾರಿಯನ್ನ ನಿಲ್ಲಿಸಬೇಕು, ಸಂಬಂಧಿಸಿದವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಎಂಬುದಾಗಿ ಸಾರ್ವಜನಿಕರು ಒತ್ತಾಯಿಸ್ತಾ ಇರುವಂತದ್ದು. ಎಸ್ ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ರಸ್ತೆ ನರೇಗಾ ಯೋಜನೆಯ ಅಡಿ ಈ ಒಂದು ರಸ್ತೆಯ ನಿರ್ಮಾಣವಾಗ್ತಾ ಇರುತ್ತೆ. ಬಟ್ ಈ ಒಂದು ರಸ್ತೆಯ ನಿರ್ಮಾಣ ಕಾರ್ಯದಲ್ಲಿ ಬರೀ ಕಳಪೆಯ ದರ್ಶನವಾಗ್ತಾ ಇದೆ. ಎತ್ತ ನೋಡಿದ್ರು ಕಳಪೆ ಮಾತ್ರ ಕಂಡು ಬರ್ತಾ ಇದೆ. ಯಾವುದೇ ರೀತಿಯ ಒಳ್ಳೆ ಮಟ್ಟದಲ್ಲಿ ರಸ್ತೆ ನಿರ್ಮಾಣ ಆಗ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿಗೆ ಸೇರಿರುವಂತಹ ಹ್ಯಾಳ್ಯ ಗ್ರಾಮದಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ಸಂಗಮೇಶ್ವರ ಗ್ರಾಮಕ್ಕೆ ಸೇರುವಂತಹ ಈ ಒಂದು ರಸ್ತೆ ನರೇಗಾದಡಿಯ ರಸ್ತೆಗೆ ಜೆಸಿಬಿ ಯಂತ್ರಗಳ ಬಳಕೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿನ ಲೇಬರ್ಗಳನ್ನ ಬಳಸಲಾಗ್ತಾ ಇಲ್ಲ. ಕೇವಲ ಜೆಸಿಬಿ ಮುಖಾಂತರವಾಗಿ ಈ ಒಂದು ರಸ್ತೆಯ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಇದರಿಂದ ರಸ್ತೆಯ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೀತಾ ಇದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಎಸ್ ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಯಾವ ರೀತಿಯ ದೃಶ್ಯಾವಳಿಗಳಲ್ಲಿ ತಾವು ಕೂಡ ನೋಡ್ತಾ ಇರಬಹುದು. ಕಳಪೆ ಮಟ್ಟದಲ್ಲಿ ಒಂದು ರಸ್ತೆಯ ಕಾಮಗಾರಿ ನಡೀತಾ ಇದೆ. ಏನು ಒಂದು ಗ್ರಾಮೀಣ ಹಂತದಲ್ಲಿ ನಡೆಯುವಂತಹ ನರೇಗಾ ಯೋಜನೆಯಡಿಯಲ್ಲಿ ಒಂದು ರಸ್ತೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಒಂದು ರಸ್ತೆ ಕಳಪೆ ಮಟ್ಟದಲ್ಲಿ ಆಗ್ತಾ ಇದೆ. ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು, ದೃಶ್ಯಗಳಲ್ಲಿ ತಾವು ಕೂಡ ನೋಡ್ತಾ ಇದ್ದೀರಾ ಯಾವ ಮಟ್ಟದಲ್ಲಿ ಈ ಒಂದು ರಸ್ತೆಯ ಕಾಮಗಾರಿ ನಡೀತಾ ಇದೆ ಎಂಬುದಾಗಿ. ಏನು ಹ್ಯಾಳ್ಯ ಗ್ರಾಮದಿಂದ ಸಂಗಮೇಶ್ವರ ಗ್ರಾಮಕ್ಕೆ ಸೇರುವಂತಹ ಒಂದು ರಸ್ತೆಯಲ್ಲಿ 100ರಿಂದ 150 ಮೀಟರ್ಗಳಷ್ಟು ಏನು ಪೂರ್ಣಗೊಳಿಸಿದ್ದಾರೆ. ಇನ್ನು ಉಳಿದಂತಹ ಭಾಗವನ್ನ ರಸ್ತೆಯ ಕಾಮಗಾರಿಯನ್ನ ಮಾಡ್ತಾ ಇಲ್ಲ ಎಂಬುದಾಗಿ ಸಾರ್ವಜನಿಕ ವಲಯದಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತದ್ದು.
ಮರ ಸ್ವಲ್ಪ ತೆಗಿರಿ. ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ನರೇಗಾದಡಿ ನಡೆದಿರುವಂತಹ ಈ ಒಂದು ರಸ್ತೆಯ ನಿರ್ಮಾಣ ಕಾರ್ಯದಲ್ಲಿ ಕಳಪೆ ಮಟ್ಟದಲ್ಲಿ ನಡೆದಿದೆ, ಕಳಪೆಯ ದರ್ಶನವಾಗ್ತಾ ಇದೆ ಈ ಒಂದು ರಸ್ತೆಯನ್ನ ನೋಡಿದ್ರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿಗೆ ಸೇರಿರುವಂತಹ ಈ ಒಂದು ಗ್ರಾಮದಲ್ಲಿ ಏನು ಸಂಗಮೇಶ್ವರ ಗ್ರಾಮಕ್ಕೆ ಸೇರುವಂತಹ ರಸ್ತೆ ಸರಿಯಾದ ರೀತಿಯಲ್ಲಿ ಈ ಒಂದು ರಸ್ತೆಯ ಕಾಮಗಾರಿ ನಡೀತಾ ಇಲ್ಲ, ಕಳಪೆ ಮಟ್ಟದಲ್ಲಿ ನಡೀತಾ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ನರೇಗಾದಡಿಯ ರಸ್ತೆಗೆ ಜೆಸಿಬಿ ಯಂತ್ರಗಳ ಬಳಕೆಯನ್ನ ಮಾಡಲಾಗ್ತಾ ಇದೆ, ಇನ್ನು ಲೇಬರ್ ಗಳನ್ನ ಬಳಸ್ತಾ ಇಲ್ಲ, ಕೇವಲ ಜೆಸಿಬಿ ಯಂತ್ರಗಳ ಬಳಕೆಯನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನಿರ್ಮಾಣಕ್ಕೆ ಜನರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಜರುಗಿಸಲು ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹ್ಯಾಳ್ಯ ಗ್ರಾಮ ಪಂಚಾಯಿತಿಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹ್ಯಾಳ್ಯ ಗ್ರಾಮ ಪಂಚಾಯಿತಿ ಹಾಗೂ ಸಂಗಮೇಶ್ವರ ಗ್ರಾಮಕ್ಕೆ ಹೊರಡುವ ಮಾರ್ಗದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಜನರು ಆರೋಪಿಸ್ತಾ ಇರುವಂತದ್ದು. ಇನ್ನು ನರೇಗಾದಡಿ ನಿರ್ಮಾಣ ಮಾಡುತ್ತಿರುವಂತಹ ರಸ್ತೆಗೆ ಲೇಬರ್ ಗಳನ್ನ ಬಳಸದೆ ಕೇವಲ ಜೆಸಿಬಿ ಯಂತ್ರಗಳನ್ನ ಬಳಸಲಾಗ್ತಾ ಇದೆ ಎಂಬುದಾಗಿ ದೂರಿರುವಂತದ್ದು. 100ರಿಂದ 150 ಮೀಟರ್ಗಳಷ್ಟು ರಸ್ತೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿದೆ. ಈ ಒಂದು 100ರಿಂದ 150 ಮೀಟರ್ಗಳಷ್ಟು ಏನು ರಸ್ತೆಯನ್ನ ಇಷ್ಟೇ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಒಂದು ರೀತಿಯಲ್ಲಿ ಕೈ ತೊಳೆದುಕೊಳ್ಳುವಂತಹ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಕಳಪೆ ಕಾಮಗಾರಿಯನ್ನ ನಿಲ್ಲಿಸಬೇಕು, ಸಂಬಂಧಿಸಿದವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಎಂಬುದಾಗಿ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಮರ ಸ್ವಲ್ಪ ತೆಗಿರಿ. ಮರ ಸ್ವಲ್ಪ ತೆಗಿರಿ.
ಮರ ಸ್ವಲ್ಪ ತೆಗೀರಿ ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ದರ್ಶನವಾಗ್ತಾ ಇದೆ. ನರೇಗಾ ಯೋಜನೆಯಡಿ ರಸ್ತೆಯ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಈ ಒಂದು ರಸ್ತೆಯಲ್ಲಿ ಕೇವಲ ಕಳಪೆ ಮಟ್ಟದಲ್ಲಿ ಒಂದು ರಸ್ತೆ ನಿರ್ಮಾಣ ಆಗ್ತಾ ಇದೆ ಎಂಬುದಾಗಿ ಸ್ವತಃ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ರವಿಚಂದ್ರನ್. ರವಿಚಂದ್ರನ್, ಈಗ ನೋಡ್ತಾ ಇದ್ವಿ ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಈ ಒಂದು ಏನು ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಸ್ತೆ ಕಳಪೆ ಮಟ್ಟದಲ್ಲಿ ಆಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಹ್ಯಾಳ್ಯ ಗ್ರಾಮ ಪಂಚಾಯತಿ ಕಳಪೆ ಮಟ್ಟದ ಕಾಮಗಾರಿ ನಡೆದಿದೆ. ಈ ಗ್ರಾಮ ಪಂಚಾಯತಿ ಎದುರಿನ ರಸ್ತೆಯಲ್ಲೇ ಸಂಗಮೇಶ್ವರ ಗ್ರಾಮಕ್ಕೆ ಹೊರಡುವ ಗ್ರಾಮ ದಾರಿಯಾಗಿದ್ದು ಇದು ನರೇಗಾ ಕಾಮಗಾರಿ ಆಗಿದ್ದು, ಈ ನರೇಗಾ ಕಾಮಗಾರದಲ್ಲಿ JCB ಯಂತ್ರದಿಂದ ಕೆಲಸ ಮಾಡ್ತಿದ್ದಾರೆ. ಓಕೆ, ಅಲ್ಲಾಂದ್ರೆ ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಅಲ್ಲಿ ನಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಈಗ ಒಂದ್ ರೀತಿ ಕಳಪೆ ಮಟ್ಟದಲ್ಲಿ ಆಗ್ತಾ ಇದೆ, ರಸ್ತೆ ನಿರ್ಮಾಣನೇ ಸರಿಯಾಗಿ ಆಗ್ತಾ ಇಲ್ಲ. ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಮೇಲಾಧಿಕಾರಿಗಳ ಗಮನಕ್ಕೆ ಏನಾದ್ರೂ ತಂದಿದ್ದಾರಾ ಈ ರೀತಿ ಕಳಪೆ ಮಟ್ಟದಲ್ಲಿ ಆಗ್ತಾ ಇದೆ ಅಂತ? PDOಗೆ ಹೇಳಿದ್ರೆ ಅವ್ರು PDO ಏನಂತಿದ್ದಾರೆ, ಇಲ್ಲ ನಾವು JCB ಯಂತ್ರದಿಂದ ಮಾಡ್ಸಿಲ್ಲ ಅಂತ ಅವ್ರು ಅಂತಿದ್ದಾರೆ. ನಾವು JCB ಯಂತ್ರದಿಂದ ಮಾಡ್ಸಿರೋದು ನಮ್ಮ ಹತ್ರ ಪ್ರೂಫ್ ಇದೆ ಅಮಿತ್. ಆದ್ರೂ ಅವರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅಮಿತ್ PDO ಅವರು. ಓಕೆ, ಈಗ ಇಲ್ಲಿ ಕೂಡ ಏನು ಗೊತ್ತಾಗ್ತಾ ಇದೆ, ಒಂದ್ ರೀತಿ ಲೇಬರ್ ಗಳನ್ನ ಬಳಸದೆ JCB ಯಂತ್ರಗಳನ್ನ ಬಳಸಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು ಅಂತ PDO ತರ ಹೇಳ್ತಾ ಇದ್ದಾರೆ ಅಂತ. PDO ಏನು ಫೋನ್ ನಾವು ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಸಾರ್ವಜನಿಕರು ಫೋನ್ ಮಾಡಿದ್ರು, ಕರೆ ಮಾಡಿದ್ರು ಫೋನ್ ತೆಗಿತಾ ಇಲ್ಲ ಅಂತ ಅಮಿತ್. ಇನ್ನೊಂದು 100-150 ಮೀಟರ್ ಬಾಕಿ ಇದೆ ರಸ್ತೆ ಕಾಮಗಾರಿ ಮಾಡೋದು. ಅಲ್ಲಿ ಅರ್ಧಕ್ಕೆ ನಿಲ್ಲಿಸಿ ಬಿಲ್ ಆಗಿಬಿಟ್ಟಿದೆ ಅಮಿತ್. ಓಕೆ 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 ಓಕೆ, ಈಗ ಗ್ರಾಮಸ್ಥರು ಏನಂತ ಹೇಳ್ತಾ ಇದ್ದಾರೆ? ಗ್ರಾಮಸ್ಥರು PDO ವಿರುದ್ಧ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮಿತ್. PDO ಅವರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ, ಯಾವ ವಿಷಯ ಕೇಳಿದ್ರೆ ಮಾಹಿತಿ ಕೊಡ್ತಾ ಇಲ್ಲ, ಫೋನ್ ರೆಸ್ಪಾನ್ಸ್ ಮಾಡಲ್ಲ, ಫೋನ್ ಮಾಡಿದ್ರು ಎತ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಮಿತ್. ಓಕೆ, ಈಗ PDO ಅವರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಇದಕ್ಕೆ ಕುರಿತು ಏನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ಯಾ? ಇಒ ಇದಾರೆ ಆನಂದ್ ಕುಮಾರ್ ಅಂತ, ಅವ್ರ ಹತ್ರ ನಾವು ಮಾತಾಡಿದ್ವಿ. ಇಲ್ಲ PDO ಕರೆದು ಒಂದು ಮೀಟಿಂಗ್ ಮಾಡ್ತೀವಿ, ಮಾತಾಡ್ತೀವಿ ಅಂತ ಹೇಳ್ತಾರೆ ಅಮಿತ್. ಬಟ್ ಇಲ್ಲಿ ಕೊಟ್ಟೂರು ತಾಲೂಕು ಗ್ರಾಮ ಪಂಚಾಯತ್ ಬರುವ 14 ಗ್ರಾಮ ಪಂಚಾಯತ್ ಬಂದ್ರು, 14 ಗ್ರಾಮ ಪಂಚಾಯತ್ ಆ PDO ಫೋನ್ ರಿಸೀವ್ ಮಾಡಲ್ಲ, ಮಾತಾಡೋದೇ ಇಲ್ಲ ಅಮಿತ್. ಓಕೆ, ಧನ್ಯವಾದಗಳು ರವಿಚಂದ್ರನ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ನರೇಗಾ ಯೋಜನೆಯಡಿಯಲ್ಲಿ ರಸ್ತೆಯ ನಿರ್ಮಾಣ ಆಗ್ತಾ ಇತ್ತು, ಆದ್ರೆ ಈ ಒಂದು ರಸ್ತೆ ಕಳಪೆ ಮಟ್ಟದಲ್ಲಿ ಆಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿಗೆ ಸೇರಿರುವಂತಹ ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿರುವಂತದ್ದು. ಹ್ಯಾಳ್ಯ ಗ್ರಾಮದಿಂದ ಸಂಗಮೇಶ್ವರ ಗ್ರಾಮಕ್ಕೆ ಸೇರುವಂತಹ ರಸ್ತೆಯಲ್ಲಿ ನರೇಗಾ ದಡಿಯ ರಸ್ತೆಗೆ ಏನು JCB ಯಂತ್ರಗಳ ಬಳಕೆಯನ್ನ ಮಾಡಲಾಗಿದೆ ಎಂಬುದಾಗಿ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಲೇಬರ್ ಗಳನ್ನ ಬಳಸದೆ ರಸ್ತೆಯ ನಿರ್ಮಾಣವನ್ನ ಮಾಡಲಾಗ್ತಾ ಇತ್ತು ಎಂಬುದಾಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು.
ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಮಟ್ಟದಲ್ಲಿ ರಸ್ತೆಯ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ರವಿಚಂದ್ರನ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ರು. ಒಂದು ರೀತಿಯಲ್ಲಿ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಇನ್ನು 100ರಿಂದ 150 ಮೀಟರ್ಗಳಷ್ಟು ರಸ್ತೆಯ ಕಾಮಗಾರಿ ಬಾಕಿ ಉಳಿದಿದ್ರು ಕೂಡ ಅಧಿಕಾರಿಗಳು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಇನ್ನು ಪಿಡಿಒ ಅವರ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಈ ಒಂದು ನರೇಗಾ ಯೋಜನೆಯ ರಸ್ತೆಯನ್ನ ಜೆಸಿಬಿ ಯಂತ್ರಗಳ ಮೂಲಕ ಬಳಕೆಯನ್ನ ಮಾಡಲಾಗ್ತಾ ಇತ್ತು. ಜೆಸಿಬಿ ಯಂತ್ರಗಳನ್ನ ಬಳಕೆ ಮಾಡಿ ಒಂದು ರಸ್ತೆಯ ಕಾಮಗಾರಿಯನ್ನ ಮಾಡಲಾಗಿದೆ. ಲೇಬರ್ಗಳನ್ನ ಬಳಸಿಲ್ಲ, ಲೇಬರ್ಗಳನ್ನ ಬಳಸದೆ ರಸ್ತೆಯ ನಿರ್ಮಾಣವನ್ನ ಮಾಡಲಾಗಿದೆ ಎಂಬುದಾಗಿ ಪಿಡಿಒ ಅವರ ಗಮನಕ್ಕೆ ತಂದ್ರೂ ಕೂಡ ಪಿಡಿಒ ಅವರು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಇಲ್ಲ, ನಾವು ಲೇಬರ್ಗಳನ್ನೇ ಬಳಸಿದ್ದೀವಿ ಅನ್ನುವಂತಹ ಉಡಾಫೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. मरा सब चाहिए रवि मरा सब चाहिए रवि मरा सब चाहिए रवि
मरा सब तेगिरे ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ದರ್ಶನವಾಗ್ತಾ ಇದೆ. ನರೇಗಾ ರಸ್ತೆಯ ನಿರ್ಮಾಣ ಬರೀ ಕಳಪೆಯ ದರ್ಶನವಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿಗೆ ಸೇರಿರುವಂತಹ ಗ್ರಾಮದಲ್ಲಿ ಹ್ಯಾಳ್ಯ ಗ್ರಾಮದಿಂದ ಸಂಗಮೇಶ್ವರ ಗ್ರಾಮಕ್ಕೆ ಸೇರುವಂತಹ ರಸ್ತೆಯಲ್ಲಿ ಏನು ನರೇಗಾ ಯೋಜನೆಯಡಿಯಲ್ಲಿ ನಡೆದಿರುವಂತಹ ರಸ್ತೆ ಜೆಸಿಬಿ ಯಂತ್ರಗಳ ಬಳಕೆಯನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಲೇಬರ್ಗಳನ್ನ ಬಳಸದೆ ರಸ್ತೆಯ ನಿರ್ಮಾಣವನ್ನ ಜೆಸಿಬಿ ಮುಖಾಂತರವಾಗಿ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ರಸ್ತೆಯ ನಿರ್ಮಾಣಕ್ಕೆ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು, ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಜರುಗಿಸಲು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಹ್ಯಾಳ್ಯ ಗ್ರಾಮ ಪಂಚಾಯಿತಿಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬರ್ತಾ ಇದೆ. ಹ್ಯಾಳ್ಯ ಗ್ರಾಮ ಪಂಚಾಯಿತಿ ಹಾಗೂ ಸಂಗಮೇಶ್ವರ ಗ್ರಾಮಕ್ಕೆ ಹೊರಡುವಂತಹ ಮಾರ್ಗದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪಿಸಲಾಗ್ತಾ ಇದೆ. ನರೇಗಾದಡಿ ನಿರ್ಮಾಣ ಮಾಡುತ್ತಿರುವಂತಹ ರಸ್ತೆಗೆ ಲೇಬರ್ಗಳನ್ನ ಬಳಸದೆ ಕೇವಲ ಜೆಸಿಬಿ ಯಂತ್ರಗಳನ್ನ ಬಳಸಲಾಗಿದೆ ಎಂಬುದಾಗಿ ದೂರಿರುವಂತದ್ದು. ಇನ್ನು 100 ರಿಂದ 150 ಮೀಟರ್ಗಳಷ್ಟು ರಸ್ತೆಯ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಕೈ ತೊಳೆದುಕೊಳ್ಳಲಾಗ್ತಾ ಇದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇರುವಂತದ್ದು. मरा सब तेगिरे ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ರಸ್ತೆಯ ಕಾಮಗಾರಿ ಕಳಪೆ ಮಟ್ಟದಲ್ಲಿ ಆಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರಾದಂತಹ ಬಸವರಾಜ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಬಸವರಾಜ್ ಅವರೇ, ಇನ್ನು ನೋಡ್ತಾ ಇದ್ವಿ ಈಗ ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಏನು ರಸ್ತೆ ನರೇಗಾ ರಸ್ತೆ ಒಂದು ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿ ಆಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್, ಖಂಡಿತ ಅಲ್ಲಿ ಈಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರ್ಕಾರದ ಒಂದು ಕೂಲಿ ಕಾರ್ಮಿಕರಿಗಾಗಿನ ಜನಗಳ ಊರ್ ಬಿಟ್ಟು ಎಲ್ಲೇ ವಲಸೆ ಹೋಗ್ಬಾರ್ದು, ಸ್ಥಳೀಯದಲ್ಲೇ ವಾಸ ಮಾಡ್ಬೇಕನ್ನೋ ಉದ್ದೇಶ ಸರ್ಕಾರದ್ದು.
ಆ ಸರ್ಕಾರದನ್ನ ಅದನ್ನ ಇದು ಹೆಂಗ ಜನಗಳಿಗೆ ಕೆಲಸ ಕೊಡ್ಬೇಕು ಅನ್ನೋದು ಕೂಡ ತೀರ್ಮಾನ ಸರ್ಕಾರ ಮಾಡಿದೆ. ಅದ್ರ ಪ್ರಕಾರ ಕೊಡ್ತಾ ಇಲ್ಲ ಸರಿಗೆ. ಜನರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಜನಗಳಲ್ಲಿ ಉದ್ಯೋಗ ಖಾತ್ರಿ ಕಾರ್ಡನ್ನ ಕೆಲಸಕ್ಕೆ ಹಾಕಿಬಿಟ್ಟು ಆ ಕೆಲಸದಲ್ಲಿ ಅವರು ನಾವು ಭಾಗಿಯಾಗಿ ನನಗೆ ಒಂದು ಫೋಟೋ ಕ್ಲಿಕ್ ಮಾಡ್ತಾರ. ಅದನ್ನ ಅವ್ರಿಗೆ ಯಾರಿಗೆ ಪಿಡಿಒ ಇಂಜಿನಿಯರ್ಗಳಿಗೆ ಅವ್ರಿಗೆ ಕೊಡ್ತಾರೆ. ಅವರು ಕಾಮಗಾರಿ ಲೇಬರ್ ಇಂದ ಮಾಡಿಸಿದೀವಿ ಅನ್ನಂಗ ಪ್ರೂಫ್ ಮಾಡ್ಕೊಂತಾರೆ. ಆಮೇಲೆ ಅದು ಏನಾಗಿರುತ್ತೆ, ಅವ್ರ ಲೇಬರ್ ಪೇಮೆಂಟ್ ಅವರು ನೇರವಾಗಿ ಅವ್ರ ಅಕೌಂಟಿಗೆ ಬಂದ್ಬಿಡುತ್ತೆ. ಆಮೇಲೆ DOC ಅವೆಲ್ಲ ಆಗ್ಬೇಕಾದ್ರೆ ಈ ಇಂಜಿನಿಯರ್ ಸ್ಕೆಚ್ ಇವ್ರು ಏನದಾವಲ್ಲ ಇವ್ರೆಲ್ಲವೂ ಏನ್ ಮೆಜರ್ಮೆಂಟ್ ಇದೆ ಅದಾಗ ಅನ್ನೋದು ಇವತ್ತಿಗೆ ಪಿಡಿಒರು ಅಥವಾ ಇಂಜಿನಿಯರ್ಸ್ ಯಾವ್ದು ಕೇಳಿದ್ರೆ ಅವತ್ ಮೊನ್ನೆ ಓದಿನ ಮಾತಾಡಿದ್ವಿ ಪಿಡಿಒಗ ಕೆಲಸ ನೀವು ಹೇಳಿರೋ ಪ್ರಕಾರ 480 ಮೀಟರ್ ವರ್ಕ್ ಆಗ್ಬೇಕು 5 ಲಕ್ಷಕ್ಕೆ. ನೀವು ಬರೀ 300 ಚಿಲ್ಡ್ರ 400 ಮೀಟರ್ ಒಳಗಡೆ ಮಾಡಿದ್ರ ಇನ್ನು 100 ಚಿಲ್ಡ್ರ ಕಾಮಗಾರಿ ಅದು ಮೊಟಕ ಆಗಿದೆ. ಆಮೇಲೆ ಹೊರಗಡೆ ಜನದಿಂದ ಅಲ್ಲೇ MB ಬರ್ದಾರ ಅನ್ನೋ ಒಂದು ವಿಶೇಷವನ್ನು ಕೇಳ್ಬಿಟ್ಟಿದ್ವಿ ನಾವು ಜನರ ಕಡೆಗಿಂದ. ಹಂಗೇನಾರ ಆಗಿದ್ನಂದ್ರ ದಯಮಾಡಿ ಕಾಮಗಾರಿನ ಸಂಪೂರ್ಣ ಆಗಿಲ್ಲ, ದಯಮಾಡಿ ಹಂಗ್ ಮಾಡ್ಬೇಡ್ರಿ ಅಂತ ನಾವ್ ಇಂಜಿನಿಯರ್ಗೆ ಮಾತಾಡಿದೀವಿ. ಮಾತಾಡಿ ಆಮೇಲೆ ಪಿಡಿಒರ್ ನಮ್ಮನ್ನ ಯಾರನ್ನ ಕರ್ಸಿಲ್ಲ, ನಾವು ಅವ್ರ ಹತ್ರ ಮಾತಾಡಿಲ್ಲ. ಈಗ ತಾವ್ ಹೇಳ್ತಾ ಇದ್ರಿ ಇಂಜಿನಿಯರ್ ಅವ್ರ ಜೊತೆಗೆ ಮಾತನಾಡಿದೀವಿ ಅಂತ. ಇಂಜಿನಿಯರ್ ಇಂಜಿನಿಯರ್ ಜೊತೆ ಮಾತಾಡಿದ್ವಿ ಸರ್. ದಯಮಾಡಿ ಪಿಡಿಒ ನಮ್ಮನ್ನ ಯಾವ್ದು ಕರ್ಸಿಲ್ಲ, ಏನು ಮಾತಾಡಿಲ್ಲ, ಯಾವ್ದಕ್ಕೂ ನಮ್ಗೆ ಅದು ಏನು ಕೇಳಿಲ್ಲ. ನಾವು ಹೋಗಿ ಹತ್ತಾತ್ರ ಹಿಂಗ್ ಮಾಡಿದ್ವಿ ಅಂತ ನಾವ್ ಹೇಳಿಂಗ್ ಆಗುತ್ತೆ. ಈಗ ಇಂಜಿನಿಯರ್ ಸ್ಕೆಚ್ ಏನ್ ಇಟ್ಟಿದ್ರಿ ಅಂತ ನಾವ್ ಮಾತಾಡಿದ್ವಿ. ಅವ್ರು ಏನ್ ಹೇಳ್ಬೇಕ ಅಷ್ಟು ಹೇಳಿದ್ರು. ಅದು ನಮಗೆ ಸರಿ ಅನಿಸ್ಲಿಲ್ಲ. ನಾವು ಮಾಧ್ಯಮದರ ಸಮ್ಮುಖದಲ್ಲಿ ಹೋಗ್ಲೇಬೇಕಾಗ್ತದೆ. ಅಲ್ಲ ಈಗ ಇಂಜಿನಿಯರು ಬೇಡ, ಬೇರೆ ಯಾರಾದ್ರೂ ಬಂದು ಮಾಧ್ಯಮದವರು ಅಥವಾ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿದ್ರೆ ಎಷ್ಟು ಕಾಮಗಾರಿ ಅಪ್ರೂವಲ್ ಆಗಿದೆ, ಎಷ್ಟು ಕಾರ್ಡ್ದಾರ ಕಾರ್ಡ್ದಾರ ಮಾತ್ರ ಕರೆಕ್ಟ್ ಹಾಕಿರ್ತಾರೆ. NMR ಕರೆಕ್ಟ್ ಹಾಕಿರ್ತಾರೆ. ಯಾಕಂದ್ರೆ ಪೇಮೆಂಟ್ ಅವ್ರಿಗೆ ಹೋಗ್ಬೇಕಲ್ಲ, ಅವ್ರ ಕಡೆಗಿಂದ ಇವ್ರು ಇಸ್ಕೋಬೇಕು. ಆ ಕಾರಣದಿಂದ NMR ಪೇಮೆಂಟ್ ಬಿದ್ದು DOC ಬಿಲ್ ಅನ್ನು ಮಾಡಕ್ಕೆ ಅನ್ನೋ ಸಂದರ್ಭದಲ್ಲಿ ಇದು ಇಂಜಿನಿಯರ್ ಮತ್ತು ಕಾರ್ಯದರ್ಶಿಗಳೇ ಇದಕ್ಕೆ ಜವಾಬ್ದಾರ ಆಗಿರ್ತಾರೆ. ಮತ್ತೆ ಇಷ್ಟೆಲ್ಲ ಆಗಿ ಅವರು ನಾವ್ ಮಾಡ್ತೀವಿ, ಅದು ಏನಾಗತ್ತೆ ಯಾರೇ ಬಂದು ವಿಸಿಟ್ ಮಾಡುವುದ್ರಿಂದ ನಾವು ವದಂತಿಗಳು ಹೊರಗಡೆ ಎಲ್ಲ ಬರ್ತದವು. ನಾವು ಅವ್ರನ್ನ ಯಾವುದೇ ಕಾರಣಕ್ಕೆ ಹಿಂಗ್ ಅಂದಿರಲ್ಲ ಅಂತ ಅಂದಿಲ್ಲ. ಯಾಕೆ ಅಂದಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಕರೆಸಿಲ್ಲ, ನಾವು ಅವ್ರಿಗೆ ಮಾತಾಡಿಲ್ಲ. ಕರೆಸಿದ್ರೆ ಮಾತಾಡ್ಬೋದು. ನಮ್ಮದಿ ನಾವು ಹೋಗಿ ಮಾತಾಡಿದ್ರೆ ನಾನ್ ನಿಮ್ಮನ್ನ ಕರೆಸಿದ್ನೇನಂತ ಕೇಳ್ತಾರ, ಅವಾಗ ನಾವು ಫೇಲ್ಯೂರ್ ಆಗ್ತೀವ. ಹೌದಲ್ಲ ಸರ್? ಹೌದು. ಅದಕ್ಕೆ ನಾವು ಹೋಗಿಲ್ಲ. ಅವ್ರು ನಮ್ಗೆ ಈಗೆಲ್ಲ ಇನ್ನು ಯಾವಾಗ ಕರೆದ್ರು ನಾವ್ ಇದ್ರ ಬಗ್ಗೆ ಮಾಹಿತಿ ನೇರವಾಗಿ ಮಾಹಿತಿ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ಕಾಮಗಾರಿ ಇದೆ, ಅವ್ನ ಇಂಜಿನಿಯರ್ಸ್ಗಳು ಯಾರೇ ಆಗಿರ್ಲಿ, ಅವ್ರ ಇಂಜಿನಿಯರ್ ಎಸ್ಟಿಮೇಟ್ ಕಾಸ್ಟ್ ಅಂತ ಇರುತ್ತಲ್ಲ, ಹೌದು, ಅದನ್ನ ತಗೊಂಡು ಬರ್ಲಿ. ಅವ್ರು ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಆಳ ತೆಗಿಬೇಕು, ಟ್ರಂಚ್ ಎಷ್ಟು ಇಡ್ಬೇಕು, ಆ ಟ್ರಂಚಿಂದ ಈ ಟ್ರಂಚ್ ಮಿಡ್ಲ್ ಎಷ್ಟು ಮೀಟರ್ ಇರ್ಬೇಕು, ಅದ್ರ ಮಿಡ್ಲ್ ಅದು ಇದಕ್ಕ 40 mm ಎಷ್ಟು ಹಾಕ್ಬೇಕು, ಅದ್ರ ಮೇಲೆ ಗ್ರಾವಲ್ ಎಷ್ಟು ಹಾಕ್ಬೇಕು, ಎಲ್ಲ ಇಂಚಿಗೆ ಅವ್ರಿಗೆಲ್ಲ ಮಾಹಿತಿ ಇರುತ್ತೆ ಇಂಜಿನಿಯರ್ಗೆ. ಹೌದು. ಅವ್ರು ಯಾವ್ದು ಮಾಹಿತಿನೂ ನಮ್ಗೆ ಹೇಳಲ್ಲ. ಅದು ಕಾಮಗಾರಿನ ಮುಂದೆಲ್ಲ ನೋಡಲ್ರಿ, ಇನ್ನ ಮಾಡ್ತೀವಿ ಬರೀ ಇದೆ ಅಂತೆ. ದೀಪದ ಮೇಲೆ ಅದು ಬಾಡಿ ಮೇಲೆ ದೀಪದ ಇಟ್ಟಂಗ ಆಗತ್ತೆ ಅವ್ರ ಹೇಳೋ ಅಂತದ್ದು. ಅಲ್ಲ ಈಗ ಒಂದ್ ರೀತಿಯಲ್ಲಿ ಈ ಒಂದು ಕಳಪೆ ಕಾಮಗಾರಿ ನಡೀತಾ ಇದೆ, ಜೊತೆಗೆ ಏನು ಲೇಬರ್ ಗಳನ್ನ ತೆಗೆದುಕೊಂಡು ಮಾಡುವಂತಹ ಕೆಲಸವನ್ನ ಒಂದು JCB ಯಂತ್ರದ ಮೂಲಕ ಮಾಡ್ತಾ ಇದ್ದಾರಲ್ಲ, ಇಂತಹ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತೀರಾ? ಮಹಾ ಅಪರಾಧ ಸರ್, ದೊಡ್ಡ ಅಫೆನ್ಸ್ ಸರ್ ಅದು. ಅಂತವಕ್ಕೆಲ್ಲ ಕರೆಸಿ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳಿಗೆ ಸರ್ಕಾರ ಅವ್ರಿಗೆ ಏನ್ ಶಿಕ್ಷೆ ಕೊಟ್ರು ಸಾಲದೆ ಕೊಡ್ಬೋದು, ತಪ್ಪೇನಿಲ್ಲ. ಹೌದು, ಪಕ್ಕ ಸರ್. ಯಾಕಂದ್ರ ಒಂದ್ ನಮ್ ಗ್ರಾಮದಲ್ಲಿ ಇಷ್ಟ ಆಗೈತೆ ಅಂದ್ರ ಇಲ್ಲ ಇಡೀ ಕರ್ನಾಟಕನ ನೋಡ್ತಾ ಇದೆ ಈ ವಿಚಾರನ. ಆ ಜನಗಳಿಗೆ ಹಿಂಗ್ ಮಾಡ್ತಾರಲ್ಲ ಅಂತಂದೇಳಿ ಅವ್ರು ಮಾತಾಡ್ತಾರ. ಹೌದು, ಹಿಂಗ್ ನಾವ್ ಹಿಂಗ್ ಮಾಡಿದ್ರೆ ನಮಗೆ ಆಗತ್ತೆ ಅಂತ ಮಾತಾಡ್ತಾರ. ಅದು ಕಳಪೆ ಆಗೋದು ನಿಲ್ಲುತ್ತೆ, ಸರಿಯಾದ ರೀತಿಯಿಂದ ಕೆಲಸ ಆಗತ್ತೆ. ಹೌದು, ನಮಗೆ ಸರಿಯಾದ ರೀತಿ ಕೆಲಸ ಎಲ್ಲ ಆಗೋದಲ್ಲ ಬೇಕಾಗಿರೋದು. ಹೌದು, ಮತ್ತೆ
ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡುತ್ತಾ ಇದ್ವಿ ವಿಜಯನಗರದ ಹ್ಯಾಳ್ಯ ಗ್ರಾಮದಲ್ಲಿ ಕಳಪೆ ಮಟ್ಟದಲ್ಲಿ ಒಂದು ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಒಂದು ನರೇಗಾ ರಸ್ತೆಯ ಅಡಿಯಲ್ಲಿ ಒಂದು ರೀತಿಯ ಕಳಪೆ ಮಟ್ಟದಲ್ಲಿ ಒಂದು ರಸ್ತೆಯ ಕಾಮಗಾರಿ ನಡೀತಾ ಇತ್ತು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿಗೆ ಸೇರಿದಂತಹ ಗ್ರಾಮದಲ್ಲಿ ಹ್ಯಾಳ್ಯ ಗ್ರಾಮದಿಂದ ಸಂಗಮೇಶ್ವರ ಗ್ರಾಮಕ್ಕೆ ಸೇರುವಂತಹ ರಸ್ತೆಯಲ್ಲಿ ಇಂತಹ ಒಂದು ಘಟನೆ ನಡೀತಾ ಇರುವಂತದ್ದು. ಇನ್ನು ನರೇಗಾದಡಿಯ ರಸ್ತೆಗೆ ಲೇಬರ್ ಗಳನ್ನ ಬಳಸದೆ ಜೆಸಿಬಿ ಯಂತ್ರಗಳನ್ನ ಬಳಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಜರುಗಿಸಲು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ತಪ್ಪೇನಿಲ್ಲ. ಟೋಟಲ್ 405 ಮೀಟರ್ ಇದೆ. 405 ಮೀಟರ್ ಇಲ್ಲ, ಇದು ಇನ್ನ 100 ಚಿಲ್ಲರೆ ಮೀಟರ್ ಕಡಿಮೆ ಆಗ್ತದೆ, ಶಾರ್ಟೇಜ್ ಆಗುತ್ತೆ. ಈಗ ಅದನ್ನ ಮಾಡ್ತಾರಂತ ಅನ್ಕೋಬೇಕು, ಅಥವಾ ಈಗ ಒಮ್ಮೆ ಬಿಲ್ ಮಾಡ್ಕೊಂತಾರಂತ ಅನ್ಕೋಬೇಕು. ಯಾವ್ದ್ರ ಬಗ್ಗೆ ಅಂತಾರ ಅನ್ಕೊಳಕ ಇನ್ನು ನಿರೀಕ್ಷೆನ ಗೊತ್ತಾಗಿಲ್ಲ. ಇಂಜಿನಿಯರ್ ಬಂದ್ರೆ ಏನೋ ಒಂದು ಹೇಳಿಕೆ ಕೊಡ್ತಾರ. ಅವರು ಯಾರಂದ್ರೆ ಅಲ್ಲಿ ಪಾರ್ಟಿದು ಹೇಳ್ತಾರ. ಅದನ್ನೆಲ್ಲ ಅವ್ರು ಕಲ್ತ್ಕೊಂಡು ಕನ್ಸಲ್ಟ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕು. ಎಲ್ಲ ಕೇಳಿ ಫಸ್ಟ್ ಮಾಡ್ಬೇಕು. ಆಮೇಲೆ ಯಾವ್ದೇ ಕಾರಣಕ್ಕೆ ಈ ಪರಿಸರ ಮಾಲಿನ್ಯ ಅನ್ನೋದೇನಿರುತ್ತಲ್ಲ, ಮರಗಳು ಇನ್ನೊಂದು ಮತ್ತೊಂದು ಹಾಳು ಮಾಡಬಾರ್ದು. ಮರಗಳನ್ನೆಲ್ಲ ಕಿತ್ ಹಾಕಿದಾರೆ ಬಂದ್ರವು. ಮತ್ತೆ ಯಾರು ಇದೀಗ ಯಾರು ಜವಾಬ್ದಾರಿ? ಅದನ್ನ ನರೇಗಾ ಕೆಲಸನ ಲೇಬರ್ ಇಟ್ ಮಾಡ್ಬೇಕು, ಅದನ್ನ ಯಂತ್ರಗಳಿಂದ ಮಾಡೋದ ದೊಡ್ಡ ಅಫೆನ್ಸ್. ಅದು ಇದು NMR ಹಾಕಿದಾರೆ. ಹಂಗಂದ್ರೆ NMR ವರ್ಕ್ ಇದು. NMR ಹಾಕಿದಾರೆ. NMR ಹಾಕಿದ್ರು ಲೇಬರ್ ಬಂದಿಲ್ಲ. ಅವ್ರು ಫೋಟೋ ಬೇಕು ಅಂದಾಗ ಲೇಬರ್ ಕರ್ಕೊಂಡ್ ಫೋಟೋ ತೆಗಿಸ್ತಾರ ಕಾರಣಗಿರೋರು. ಇನ್ನು ಉಳ್ಕಿರೋರೆಲ್ಲ ಮತ್ತೀಗ ನಾವು ಲೇಬರ್ GPS ಫೋಟೋ ಕೇಳಿದ್ರೆ ಮತ್ತೆ ಅವ್ರ ವರ್ಕಿಂಗ್ ತೋರಿಸ್ಲ ಅವ್ರೆಲ್ಲಿ ತೋರಿಸ್ತಾರೆ. ಇಲ್ಲಿ ಈ ಡ್ರೈನೇಜ್ ಐತಲ್ಲ, ಈ ಡ್ರೈನೇಜ್ ನ ಕಡಿದ್ರ ಪುಟ್ಟಿ ತುಂಬ್ರ ಎಲ್ಲಿ ತುಂದಾರ? ಈಗ ಇದು ಎಲ್ಲಿಂದ ಬಂತು? ಮತ್ತಿದೆ ಈ JCB ಎಲ್ಲಿಂದ ಬಂತು? ಈ ಯಂತ್ರ ಎಲ್ಲಿಂದ ಬಂತು? ಯಂತ್ರ ಬಂದಿರೋದ್ರಿಂದ ಅಲ್ಲ ನಾವೀಗ ಮಾತಾಡ್ತಿರೋದ. ಯಂತ್ರ ಇಲ್ಲದ್ರೆ ನಾವು ಮಾತಾಡಕ್ ಆಗ್ತಿಲ್ಲ ಬಿಡು, ಮಾಡಿದಾರ ಅನ್ಕೊಂಡು. ಯಂತ್ರ ಇರೋದ್ರಲ್ಲಿಂದ ಈ ಯಂತ್ರದಿಂದ ಮಾಡಬಾರ್ದು ಅನ್ನೋದ ಅದು ಉದ್ಯೋಗ ಖಾತ್ರಿ ಯೋಜನೆ. ಮತ್ತೆ ಅದನ್ನ ಇಟ್ಟು ಮಾಡಿದ ಇದು ಉದ್ಯೋಗ ಖಾತ್ರಿ ಅಲ್ಲ, ಉದ್ಯೋಗ ಖಾತ್ರಿ ಆಗತ್ತೆ. ಮತ್ತೆ ಇದು ಲೇಬರ್ಗೆಲ್ಲ ಪೇಮೆಂಟ್ ಕೊಡ್ತಾರ? ಕೊಡ್ತಾರ, ಹಾಕ್ಸಿ ಅಂತಾರ. ಅವ್ರಿಗಷ್ಟು ಅವ್ರಿಗೆ ನಮಗೆ ಕೊಡಕನ್ನಂಗೆ ಮಾತಾಡ್ಕೊಂಡಿರ್ತಾರ. ಅವ್ರಿಗೆ ಇಂತಿಷ್ಟ ಅಂತ ಕೊಡ್ತಾರ, ಉಳ್ದದ್ದು ಇವ್ರು ಮಾಡಿಸಿರ ತಗೊಂತಾರೆ. ಇಷ್ಟ ಇಷ್ಟ. ಇದು ಉದ್ಯೋಗ ಖಾತ್ರಿ. ಮಹಾತ್ಮ ಗಾಂಧೀಜಿ ಗ್ರಾಮ ಉದ್ಯೋಗ ಖಾತ್ರಿ. ಗಾಂಧೀಜಿ ಸತ್ತ ಹೋದ, ಈ ವರ್ಕ್ನ ಆಟಕಾಟ ಏನ್ ಮಾಡಕ್ಕೆ? ಆ ದೇಶಕ್ಕಾಗಿ ಸತ್ತ, ಇವ್ರಿಗಾಗಿ ಇವ್ರು ಬರ್ದಾಡ್ಸ ಆಯ್ತು. ಇವೆಲ್ಲ ಗ್ರಾವೆಲ್ ಇವೆಲ್ಲ ಕರೆಕ್ಟ್ ಹಾಕಿದಾರ? ಹಿಂಗೆ ನಿಮ್ಮ ಈಗಾಗಿಲ್ಲ, ಅದನ್ನ ಒಂದೊಂದು ಕಲ್ ಜೊತೆಗೆ ಬಿದ್ದಾವ ಅಷ್ಟ. 40 mm ಬೋರ್ಡರ್ಸ್ ಮುಂಚೆ ನೋಡಿದ್ರಲ್ಲ ನಿನ್ನೆ ಮೊನ್ನೆ. ಈಗಿನ ಮತ್ತೆ ಏರಿ ಇನ್ನಷ್ಟು ಏರಿ ರೂಲರ್ ಹೊಡೆದಾರ. ಈಗ ನೀಟ್ನೆಸ್ ಕಾಣುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇದು ಈಗ ಒಂದು 2-3 ದಿನದ ಬಂದದ್ರ ಇದು ಬಂಡವಾಳ ಗೊತ್ತಾಗೋಗ್ಬಿಡೋದು. ಯಾಕಂದ್ರೆ 40 mm ಬೋರ್ಡರ್ಸ್ ಹಾಕಿರೋ ಹೆಂಗಿದ್ವು ಅಂತ ಗೊತ್ತಾಗ್ತದೆ. ಇಲ್ಲ ಕ್ಲೀನ್ ಯಾರೇನು ಹೇಳಂಗಿಲ್ಲ. ನೀವು ಇನ್ನೂ 10 ಕರೆದ್ರೆ ನಾನು ಈ ಹೇಳಿಕೆ ಹೇಳ್ತೀನಿ. ನೀವಂತಲ್ಲ, ಅವ್ರು ಇಂಜಿನಿಯರ್ ಕರೆದ್ರೆ ಹೇಳ್ತೀನಿ, PDO ಕರೆದ್ರೆ ಹೇಳ್ತೀನಿ. ಇನ್ನು ಅವ್ರ ಮೇಲೆ ಅಧಿಕಾರಿಗಳು ಬಂದು ಹೇಳಿದ್ರೆ ನಾನು ಹೇಳ್ತೀನಿ. ಇದು ಈ ವರ್ಕ್ ಇದು ಯಂತ್ರ ಇಲ್ಲಿ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 hour ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.